ಚೇರ್ ಹಾಕಿಸಿ ಇವರಿಬ್ಬರಿಗೆ. ತೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರೀಯಃಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ಸರ್ವಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಕ್ಕಳು ಸಾಮಾನ್ಯವಾಗಿ ಕುತೂಹಲದಿಂದ ಕೂಡಿರ್ತಾರೆ. ಏನು ನೋಡುವಾಗಲೂ ಕೂಡ ಇದೇನು, ಇದರಲ್ಲಿ ಏನು ಬಣ್ಣ ಇದೆ, ಏನು ವಾಸನೆ ಇದೆ, ಏನು ರುಚಿ ಇದೆ, ಏನು ಗುಣ ಇದೆ ಎನ್ನುವ ಕುತೂಹಲದಿಂದ ಕೂಡಿರ್ತಾರೆ. ಹಾಗೆ ಕೂಡಿರಬೇಕು ಕೂಡ. ಇಲ್ಲದೆ ಹೋದರೆ ಯಾರು ಕಂಡರೂ ಏನು ಕಂಡರೂ ನಮ್ಮ ಪಾಡಿಗೆ ನಾವು ಹೀಗಿರ್ತೀವಿ ಅನ್ನೋದಾದರೆ ಅದು ಮುದುಕರು ಇರುವ ಲಕ್ಷಣ, ಅದು ಮಕ್ಕಳಿರುವ ಲಕ್ಷಣವೇ ಅಲ್ಲ. ಮಕ್ಕಳು ಯಾವಾಗಲೂ ಪಾದರಸದಂತೆ ಚುರುಕಾಗಿ ಓಡ್ತಾ ನೋಡ್ತಾ ಹಾರ್ತಾ ಚೀರ್ತಾ ಬೆಳೀಬೇಕು. ಆದರೆ ಅದು ಹೇಗೋ ಅಲ್ಲ, ಒಂದು ಶಿಸ್ತಿನ ಚೌಕಟ್ಟಿನಲ್ಲಿ. ಹೇಗೋ ನೀವು ಚುರುಕಾಗಿರಿ ಅಂತ ಹೇಳುವವರು ಕೆಲವರು ಇರಬೇಕು ಸಮಾಜದಲ್ಲಿ. ಆದರೆ ಬರೀ ಚುರುಕಾಗಿದ್ದರೆ ಸಾಲದು, ಅದೊಂದು ಶಿಸ್ತಿನಿಂದ ಕೂಡಿರಬೇಕು ಅಂತ ಹೇಳುವ ಜನ ಕೆಲವರು ಇರಬೇಕು. ಬರೀ ಶಿಸ್ತಿಗೆ ಒಳಪಡಿಸಿದ್ರೆ ಅದು ಬಹಳ ಕಷ್ಟ, ಬರೀ ಸ್ವೇಚ್ಛೆಗೆ ಬಿಟ್ಟರೆ ಅದು ಬಹಳ ಕಷ್ಟ. ನಿಮ್ಮನ್ನೆಲ್ಲ ಇಷ್ಟೊಂದು ಪ್ರೀತಿಯಿಂದ ಶಿಸ್ತಿನಿಂದ ಬೆಳೆಸ್ತಾ ಇರುವ ಶ್ರೀಕೃಷ್ಣ ಬಾಲನಿಕೇತನ ಸಂಸ್ಥೆ ಬಹಳ ಗೌರವಾರ್ಹವಾದ್ದು ಸಮಾಜದಲ್ಲಿ. ಯಾಕೆ ಅಂತಂದರೆ ಬರೀ ನಿಮ್ಮನ್ನೆಲ್ಲ ಮಾತ್ರವಲ್ಲ, ನಮ್ಮ ಗುರುಗಳನ್ನು ಬೆಳೆಸಿದವರು ಕೂಡ ಪೇಜಾವರ ಸ್ವಾಮಿಗಳವರೇ ಎನ್ನುವ ಒಂದು ಗೌರವ ನಮಗೆ ಇದ್ದೇ ಇದೆ. ಸಮಾಜದಲ್ಲಿ ಅವರವರ ತಟ್ಟೆಯಲ್ಲಿ ಅವರವರ ಊಟ ಇದ್ದಾಗ ಯಾರ ಕಡೆ ಯಾರೂ ನೋಡುವ ಅಗತ್ಯ ಇರೋದಿಲ್ಲ. ಆದರೆ ನಮ್ಮ ತಟ್ಟೆಯಲ್ಲಿ ಖಾಲಿ ಇದ್ದು ನಮಗೆ ಅಪಮಾನ ಆಗದಂತೆ, ನೋವಾಗದಂತೆ ನಮಗೆ ತಟ್ಟೆ ತುಂಬ ಊಟ ಕೊಡೋ ಜನ ಇದ್ದಾರೆ ಅಂತ ಅಂದಾಗ ಅವರ ಪ್ರೀತಿಯನ್ನು ಪಡ್ಕೋಬೇಕೋ ಪಡ್ಕೋಬಾರ್ದೋ ಎನ್ನುವ ಒಂದು ಪ್ರಶ್ನೆ ಬರುತ್ತೆ. ಕೆಲವರೆಲ್ಲ ಹೆದರಿಸ್ತಾರೆ, ಬೆದರಿಸ್ತಾರೆ. ಯಾರಿಂದ ಏನೂ ಕೊಡೋದು, ಯಾರಿಗೂ ಏನೂ ಕೊಡೋದು ಬೇಡ, ಯಾರಿಂದ ಏನೂ ತಗೊಳ್ಳೋದು ಬೇಡ, ನಮ್ಮದು ನಮಗೆ ಅಂತ. ಅದು ನನಗಂತೂ ಚಂದ ಕಾಣೋದಿಲ್ಲ. ಯಾಕೆ ಅಂದರೆ ಭಾರತೀಯ ಜೀವನ ವಿಧಾನ, ಹಿಂದೂ ಜೀವನ ವಿಧಾನ ನಮಗೇನು ಹೇಳಿಕೊಟ್ಟಿದೆ ಅಂತಂದರೆ, ಮಕ್ಕಳಾಗಿದ್ದಾಗ ವಿದ್ಯೆಯನ್ನು ಬೇಡಬೇಕು, ವಿದ್ಯೆಗೆ ತೊಂದರೆಯಾಗದಂತೆ ಏನಿದೆಯೋ ಅದರಲ್ಲಿ ತೃಪ್ತಿ ಪಡಬೇಕು. ಒಂದೊಮ್ಮೆ ವಿದ್ಯೆಯನ್ನು ಪಡೆಯುವ ಸಂದರ್ಭದಲ್ಲಿ ಜೀವನಗಳ ಅಗತ್ಯದ ಕೊರತೆ ಇದ್ದರೆ, ಆಹಾರದ ಕೊರತೆ ಇದ್ದರೆ, ಬಟ್ಟೆಯ ಕೊರತೆ ಇದ್ದರೆ, ರಕ್ಷಣೆಯ ಕೊರತೆ ಇದ್ದರೆ, ಪ್ರೀತಿಯ ಕೊರತೆ ಇದ್ದರೆ ಬೇಡಿದರೆ ತಪ್ಪಲ್ಲ. ಅದು ವಿದ್ಯೆಯನ್ನು ಬೇಡುವವನು ಯಾವನೋ ಅವನು ವಿದ್ಯಾರ್ಥಿ, ಅವಳು ವಿದ್ಯಾರ್ಥಿನಿ ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ. ವಿದ್ಯಾರ್ಥಿ ಅಂದರೆ ವಿದ್ಯಾರ್ಥಿನಿ ಅಂತ ಆಗೋಗ್ಬಿಡುತ್ತೆ. ಆದರೆ ಬರೀ ವಿದ್ಯೆ, ಹಸಿದ ಹೊಟ್ಟೆಗೆ ವಿದ್ಯೆ ಫಲಿಸೋದಿಲ್ಲ. ಉದಾಹರಣೆ ನೀವೇ, ನಾನೇನೇನೋ ಹೇಳ್ತಾ ಇದ್ದೀನಿ, ಆದರೆ ಈಗಾಗಲೇ ಹಸಿವೆ ಆಗಿಬಿಟ್ಟಿದೆ ನಿಮಗೆ. ಆದ್ದರಿಂದ ನನ್ನ ಮಾತು ಸಾಕು ಎನ್ನುವ ಮುಂಚೆ ಮುಗಿಸ್ತೇನೆ, ಹೆಚ್ಚು ಸತಾಯಿಸೋದಿಲ್ಲ ನಿಮ್ಮನ್ನು. ನಮ್ಮ ಹೊಟ್ಟೆಗೆ ಆಹಾರ ಪೂರ್ಣವಾಗಿ ಸಿಗದೆ ಹೋದಾಗ ಈಗಾಗಲೇ ಸಮಾಜದ ಋಣವನ್ನು ಪಡೆದು, ವಿದ್ಯೆಯನ್ನು ಪಡೆದು, ಉದ್ಯೋಗವನ್ನು ಮಾಡ್ತಾ, ಒಳ್ಳೆಯ ವೇತನವನ್ನು ತಗೊಂಡು, ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಯಾರು ಹೊಟ್ಟೆ ಮೇಲೆ ಕೈಯಾಡಿಸ್ಕೊಂಡು ಕೂತಿದ್ದಾರೋ ಅವ್ರನ್ನ, ನಾವಿನ್ನೂ ಚಿಕ್ಕವರಿದ್ದೀವಿ, ನಮಗೆ ವಿದ್ಯೆಯನ್ನು ಕೊಡಿ, ಬಟ್ಟೆಯನ್ನು ಕೊಡಿ, ಊಟವನ್ನು ಕೊಡಿ, ಮುಂದೆ ನಾವು ನಿಮ್ಮಂತೆ ಆಗಿ ಅಥವಾ ನಿಮಗಿಂತ ಚಂದ ಆಗಿ ಈ ಋಣವನ್ನು ತೀರಿಸ್ತೇವೆ ಅಂತ ಮಕ್ಕಳು ಕೇಳಿದರೆ ತಪ್ಪಲ್ಲ. ಹಾಗೆ ಕೇಳಬೇಕು ಅನ್ನೋದನ್ನು ವಿಧಿಸಿದ್ದು ಭಾರತೀಯ ಜೀವನ ವಿಧಾನ. ಆದ್ದರಿಂದಲೇ ಭವತಿ ಭಿಕ್ಷಾಂ ದೇಹಿ ಭವಾನ್ ಭಿಕ್ಷಾಂ ದದಾತು ಅಂತ ಹೇಳಿ ವಿದ್ಯಾರ್ಥಿಗಳಿಂದ ಹೇಳಿಸುವ ಸಂಪ್ರದಾಯ. ಅದು ಯಾವತ್ತು ಗಾಯತ್ರಿ ಮಂತ್ರದ ದಿವ್ಯ ಉಪದೇಶವನ್ನು ಕೊಡ್ತಾರೋ ಅವತ್ತೇ ನೀನು ಇಂದಿನಿಂದ ಮನೆಯ ಮಗು ಮಾತ್ರ ಅಲ್ಲ, ಸಮಾಜದ ಮಗು ನೀನು. ಸಮಾಜದಿಂದ ಕೇಳಿ ಪಡೆ. ಆದರೆ ಒಂದು ಗೊತ್ತಿರಲಿ, ಮುಂದೆ ದೊಡ್ಡವನಾದಾಗ, ದೊಡ್ಡವಳಾದಾಗ
ಆ ಪಡೆದದ್ದಕ್ಕೆ 10ರಷ್ಟು ತೀರಿಸಬೇಕಾಗ್ತದೆ. ಈ ಪಡೆಯುವ ಸಂದರ್ಭದಲ್ಲೇ ಇದು ನಮ್ಮದಾಗಿದ್ದರೆ, ನಮ್ಮ ಅನ್ನ ಆಗಿದ್ದರೆ ನಮ್ಮ ಇಷ್ಟ ಹೇಗೆ ಬೇಕಾದ್ರೆ ಇರ್ತೀವಿ ಅಂತ ಅನ್ನಬಹುದಾಗಿತ್ತು. ಇದು ಸಮಾಜದ ಅನ್ನ, ಅಂದರೆ ದೇವರು ಕೊಟ್ಟ ಅನ್ನ. ದೇವರು ಕೊಟ್ಟ ಅನ್ನವನ್ನು ನಾವು ಪಡೆಯುವಾಗ, ದೇವರು ಕೊಟ್ಟ ಬಟ್ಟೆಯನ್ನು ನಾವು ಉಡುವಾಗ ಹೇಗೋ ಬೇಕಾಬಿಟ್ಟಿಯಾಗಿ ಇರಬಾರ್ದು. ಈ ಸಮಯವನ್ನು ಓದಿಗೆ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಓದು 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 ಅಂತ ಬರೀ ಪುಸ್ತಕದ ಹುಳು ಆಗಬಾರ್ದು. ಸಮಾಜವನ್ನು ಗಮನಿಸಬೇಕು, ಪ್ರಕೃತಿಯನ್ನು ಗಮನಿಸಬೇಕು. ಮುಂದೆ ನಾವು ಗಟ್ಟಿಯಾಗಿ ಬಾಳಬೇಕಾದ್ದರಿಂದ ಆಟ ಆಡಬೇಕು, ಒಳ್ಳೆಯ ಊಟ ಮಾಡಬೇಕು. ವಿದ್ಯಾಪ್ರಸನ್ನ ತೀರ್ಥರು ಅಂತ ವ್ಯಾಸರಾಜ ಮಠದಲ್ಲಿ ಆಗಿ ಹೋಗಿದ್ದಾರೆ ಮಹನೀಯರು. ಅವರು ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. ಅವರು ಹೇಳ್ತಾರೆ, ಆಟ ಆಡಬೇಕು, ಒಳ್ಳೆಯ ಊಟ ಮಾಡಬೇಕು, ಪುಷ್ಟಿದಾಯಕವಾದಂತಹ ಆಹಾರವನ್ನು ಸ್ವೀಕರಿಸಬೇಕು. ಆ ಆಹಾರ ಚೆನ್ನಾಗಿ ಜೀರ್ಣವಾಗಬೇಕು. ಅದು ನಮ್ಮ ದೇಹದಲ್ಲಿರುವಂತಹ ರಕ್ತ ವೃದ್ಧಿಗೆ ಆಗಬೇಕು. ಮಾಂಸಖಂಡಗಳು ದಷ್ಟಪುಷ್ಟವಾಗಿ ಬೆಳೆಯಬೇಕು. ಮೂಳೆಗಳಲ್ಲಿ ಸತ್ವ ತುಂಬಿಕೊಳ್ಳಬೇಕು. ಅಸ್ಥಿ ಮಜ್ಜೆ ನಾವು ಮುದುಕರಾಗುವವರೆಗೆ ದೃಢವಾಗಿ ಇರಬೇಕು. ನಮ್ಮ ಮಿದುಳು ಅದು ಮೊಬ್ಬಾಗಬಾರ್ದು, ಚುರುಕಾಗಿರಬೇಕು. ಆದ್ದರಿಂದ ಕೊಡುವ ಆಹಾರ ಪೌಷ್ಟಿಕವಾಗಿ ಇರಬೇಕಾಗ್ತದೆ. ಅಂತಹ ಆಹಾರವನ್ನು ಪ್ರೀತಿ ಇಲ್ಲದಿದ್ದರೆ ಯಾರೂ ಕೊಡಲಿಕ್ಕಾಗೋದಿಲ್ಲ. ಅಂತಹ ಅಪಾರ ಪ್ರೀತಿಯನ್ನು ಗಳಿಸಿ ಅವರವರ ಮನೆಯ ಮಕ್ಕಳನ್ನು ಅವರವರು ಪ್ರೀತಿಸೋದೇ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ. ಅಂತಹದ್ದು ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಅಂತ ತಬ್ಬಿಕೊಳ್ಳುವಂತಹ ಮನಸ್ಸುಗಳು ಸಮಾಜದಲ್ಲಿ ಕೆಲವು ಇರ್ತವೆ. ಅದು ಗೃಹಸ್ಥರಿಗೆ, ಗೃಹಿಣಿಯರಿಗೆ ಸಹಜವಾಗಿ ಇರುವಂತಹದ್ದು. ಆದರೂ ಅದಕ್ಕೆ ಮಿತಿ ಇದೆ, ಲಿಮಿಟೇಷನ್ ಇದೆ. ಒಬ್ಬರಿಗೋ ಇಬ್ಬರಿಗೋ ಮಾಡಬಹುದು. ಅದಕ್ಕಿಂತ ಹೆಚ್ಚು ಜನಕ್ಕೆ ನಾವು ಸೌಕರ್ಯ ಒದಗಿಸ್ತೀವಿ ಅಂತಂದರೆ ಅದು ಮತ್ತೆ ಆರ್ಥಿಕ ಖರ್ಚುಗಳನ್ನು ನಿರೀಕ್ಷೆ ಮಾಡೋದರಿಂದ ಒಂದಿಷ್ಟು ಹಣವನ್ನು ಗಳಿಸುವ, ಉಳಿಸುವ, ಬೆಳೆಸುವ, ಬಳಸುವ ಅನೇಕ ಚಟುವಟಿಕೆಗಳಿಗೆ ದಾರಿ ಆಗೋದರಿಂದ ಅಲ್ಲಿ ನಿಸ್ವಾರ್ಥವಾದಂತಹ ವಿತರಣೆ ಆಗುತ್ತೆ ಎನ್ನುವ ಭರವಸೆಯನ್ನು ಉಳಿಸ್ಲಿಕ್ಕಾಗೋದಿಲ್ಲ. ಒಬ್ಬರಿಬ್ಬರು ಮಕ್ಕಳನ್ನ ನೋಡ್ಕೋಬಹುದು, 10-20 ಮಕ್ಕಳನ್ನು ನೋಡ್ಕೋಬೇಕು ಅಂದರೆ ಅದು ಒಂದು ವ್ಯಾವಹಾರಿಕ ಸಂಸ್ಥೆಯಾಗಿ ಪರಿವರ್ತನೆ ಆಗುವ ಎಲ್ಲ ಅಪಾಯಗಳಿವೆ. ಆದರೆ ಸಂಸಾರಿಯಲ್ಲದ ಸನ್ಯಾಸಿ ಇಂತಹದ್ದನ್ನು ನಡೆಸೋದಾದರೆ ಆತನಿಗೆ ವೈಯಕ್ತಿಕ ಸಂಸಾರ ಇಲ್ಲವಾದ್ದರಿಂದ ಜಗತ್ತನ್ನೇ ಸಂಸಾರವಾಗಿ ಕಟ್ಟಿಕೊಳ್ಳಲಿಕ್ಕೆ ದೇವರು ಕೊಟ್ಟಂತಹ ಒಂದು ವಿರಳವಾದ ವಿಪುಲವಾದ ಅವಕಾಶ ಇರುವ ಕಾರಣದಿಂದ ಪೇಜಾವರ ಸ್ವಾಮಿಗಳಂತಹ ಮಹನೀಯರು ಇಂತಹ ಕಾರ್ಯಕ್ಕೆ ಕೈ ಹಾಕಿದ್ದು ಅತ್ಯಂತ ಸಾರ್ಥಕವಾದ್ದು ಮತ್ತು ಸ್ತುತ್ಯವಾದ್ದು. ಎಲ್ಲ ಸ್ವಾಮಿಗಳು ಇದನ್ನು ಮಾಡಬಹುದಲ್ಲ, ಅವರು ಯಾಕೆ ಮಾಡಿದರು ಅಂದರೆ ಅಂಥವರು ಬಹಳ ವಿರಳವಾಗಿ ಇರ್ತಾರೆ. ಕೆಲವೇ ಜನ ಇರ್ತಾರೆ, ಅವರು ಒಂದೇ ಸಲ ಸಂಸ್ಥೆಯನ್ನು ಶುರು ಮಾಡಿರೋದಿಲ್ಲ. ಅಂತಹ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಬೇಕಾದ ಮಾನಸಿಕ ಸಿದ್ಧತೆ ಅವರ ಹತ್ರ ಇದ್ದರೂ ಕೂಡ ಸಮಾಜ ಅವರನ್ನು ನಂಬಬೇಕು, ವಿಶ್ವಾಸ ತಾಳಬೇಕು. ಅವರಿಗೆ ಕೊಟ್ಟಂತಹ ಪ್ರತಿ ರೂಪಾಯಿಯೂ ಕೂಡ ಸದ್ವಿನಿಯೋಗ ಆಗತ್ತೆ ಅಂತ ಸಮಾಜಕ್ಕೆ ಮನವರಿಕೆ ಆಗುವವರೆಗೂ ಕೂಡ ಅವರು ಕಾದಿರ್ತಾರೆ. ಕಾದು ತಪಸ್ಸಿನಂತೆ ಕಾದು ನಂತರದಲ್ಲಿ ತಮ್ಮ ಸಂಕಲ್ಪವನ್ನು ಸಾಕಾರ ಮಾಡಿಕೊಂಡಿರ್ತಾರೆ. ಆ ತಪಸ್ಸು ಇವತ್ತು ಅವರು ಅಸ್ತಂಗತರಾಗಿ 5-6 ವರ್ಷಗಳು ದಾಟಿದ್ರೂ ಕೂಡ ಇನ್ನೂ ನಡೀತಾ ಇದೆ ಅಂತ ಅನ್ನೋದನ್ನು ನೋಡಿದಾಗ ಅವರು ಮಾಡಿದ ಪುಣ್ಯ ಬೇಗ ಹಾಗೆಲ್ಲ 1-2 ತಲೆಮಾರಿಗೆ ಮುಗಿಯುವಂತಹದ್ದಲ್ಲ. ಅದು ತಲೆಮಾರಿನಿಂದ ತಲೆಮಾರಿಗೆ ದ್ವಿಗುಣಗೊಳ್ಳುವಂತಹದ್ದು. ಫಿಕ್ಸ್ಡ್ ಡೆಪಾಸಿಟ್ ಇಟ್ಟರೆ ಅದು ವರ್ಷದಿಂದ ವರ್ಷಕ್ಕೆ ವೃದ್ಧಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗ್ತಾ ಹೋಗೋದಿಲ್ಲ. ಒಂದು ಕಡೆ ಇಟ್ಟರೆ ಆ ರೀತಿ ಒಳ್ಳೆಯ ಜಾಗದಲ್ಲಿ ಅವರು ಸಮಾಜದ ಧನವನ್ನು ಇಟ್ಟಿದ್ದಾರೆ, ಒಳ್ಳೆಯ ಜಾಗದಲ್ಲಿ ಸಮಾಜದ ಪ್ರೀತಿಯನ್ನು ಅವರು ಇಟ್ಟಿದ್ದಾರೆ, ಒಳ್ಳೆಯ ಜಾಗದಲ್ಲಿ ಭಗವಂತನ ಭಕ್ತಿ ತನ್ಮೂಲಕ ಸಮಾಜದ ಪೋಷಣೆ ಆಗಬೇಕು ಎನ್ನುವ ಕಾಳಜಿಯನ್ನು ಸೂಕ್ತವಾದ ಕ್ಷೇತ್ರದಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಆದ್ದರಿಂದ ನಿಮ್ಮ ಹೆಗಲ ಮೇಲೆ ಇಟ್ಟಿದ್ದಾರೆ ಗುರುಗಳು. ಅದನ್ನು ಬಹಳ ಚೆನ್ನಾಗಿ ನೀವು ನಿಭಾಯಿಸಿಕೊಂಡು ಹೋಗ್ತಾ ಇದ್ದೀರಿ. ಅದಕ್ಕಾಗಿ ಹಿರಿಯರಾದ ನಿಮ್ಮೆಲ್ಲರನ್ನು ನಮ್ಮ ಕಮಲಾಕ್ಷ ರಾಘವೇಂದ್ರ ರಾಯರು, ರಾಮಚಂದ್ರ ಅವರು, ನಾರಾಯಣ ಅವರು, ಮೇಡಮ್ ಅವರು ಮತ್ತು ಎಲ್ಲ ಗುರುಮಾತೆಯರು ಎಲ್ಲರನ್ನೂ ನಾವು ತುಂಬ ಹೃದಯದಿಂದ ಅಭಿನಂದಿಸ್ತೇವೆ. ಒಂದು ಉದ್ಯೋಗ ಅಂತ ಮಾಡೋದಿದ್ದರೆ ವೇತನಕ್ಕಾಗಿ ಮಾಡಬಹುದು. ವೇತನಕ್ಕಾಗಿ ಮಾಡೋರು ಅಷ್ಟು ಸಮಯ ಅಷ್ಟೇ ಕಾಳಜಿ. ವೇತನವನ್ನು ಪಡೆಯದಲೇ ಒಂದು ಸಮಾಜದ ಕೆಲಸ, ಧರ್ಮದ ಕೆಲಸ ಅಂತ ಮಾಡೋರು ಫೋಟೋದಲ್ಲಿ ಕವರ್ ಆಗೋ ಪೂರ್ತಿ, ವಿಡಿಯೋದಲ್ಲಿ ಕವರ್ ಆಗೋ ಪೂರ್ತಿ ಮಾಡಿ ಪಕ್ಕಕ್ಕೆ ಸರಿಯುವ ಸಂದರ್ಭಗಳೇ ಜಾಸ್ತಿ. ಆದರೆ
ಇದು ಹೆಚ್ಚು ಪ್ರಚಾರಕ್ಕೆ ಬಂದ ಸಂಸ್ಥೆ ಅಲ್ಲ. ತನ್ನ ಕರ್ತವ್ಯವನ್ನು ತಾನು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದ್ದುಕೊಂಡು ನಿಶ್ಶಬ್ದವಾಗಿ ಮಾಡಿಕೊಂಡು ಹೋಗ್ತಾ ಇರುವ ಸಂಸ್ಥೆ. ಆದ್ದರಿಂದ ಇವರ್ಯಾರು ಫೋಟೋ ಕ್ಯಾಮರಾಕ್ಕೆ ಪೋಸ್ ಕೊಟ್ಟವರಲ್ಲ. ಅದಕ್ಕೆ ಬದಲಾಗಿ ನಮ್ಮ ಮನೆಯ ಮಕ್ಕಳು ಎನ್ನುವಂತೆ ನಿಮ್ಮನ್ನು ನೋಡಿಕೊಂಡವರು. ಅವರೆಲ್ಲರ ಶ್ರೇಯಸ್ಸನ್ನು ಕೂಡ ಭಗವಂತನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಮಕ್ಕಳೇ, ಹಿಂದೆ ನಾನು ನಿಮಗೆ ಕೆಲವು ಮಾತುಗಳನ್ನು ಹೇಳಿದ್ದೆ, ಈಗಲೂ ಕೂಡ ಹೇಳ್ತೀನಿ. ನಿಮಗೆ ಒಂದು ಆಸೆ ಇರಲಿ. ಏನು ಆಸೆ ಅದು? ನೀವೆಲ್ಲ ಬೆಳೆದ ಮೇಲೆ ಒಳ್ಳೆ ಕೀರ್ತಿವಂತರಾಗಿ ಪೇಪರಲ್ಲಿ ನಿಮ್ಮ ಹೆಸರು ಬರಬೇಕು ಮತ್ತು ಫೋಟೋ ಬರಬೇಕು, ಮೀಡಿಯಾದಲ್ಲಿ ನಿಮ್ಮ ಹೆಸರು ಬರಬೇಕು ಮತ್ತು ಫೋಟೋ ಬರಬೇಕು ಅನ್ನೋ ಆಸೆ ಇಟ್ಕೊಳ್ಳಿ. ಆಗ್ಬಹುದಾ? ಆಗ್ಬಹುದಾ? ಹಾಗೆಲ್ಲ ಫೋಟೋ ಬಂದರೆ, ಹೆಸರು ಬಂದರೆ ಪೇಪರಲ್ಲಿ ಒಳ್ಳೆಯದು ಅಂತಾರೋ ಜನ ಕೆಟ್ಟದ್ದು ಅಂತಾರೋ? ಒಳ್ಳೆಯದು ಅಂತಾರೆ. ಒಬ್ಬರ ಪೇಪರಲ್ಲಿ ಹೆಸರು ಬಂದಿದೆ, ಫೋಟೋನೂ ಬಂದಿದೆ. ಆದರೆ ಅವರ ಮನೆಯ ಜನ, ಅವರ ಪರಿಚಿತ ಜನರು, ಅಯ್ಯಯ್ಯೋ ಪೇಪರಿಗೆ ಬಂದ್ಬಿಡ್ತಪ್ಪ, ಪೇಪರಿಗೆ ಬಂದ್ಬಿಡ್ತು ಅಂತ ಇದ್ದಾರೆ. ಏನಿರಬಹುದು ಅದು? ಏನೋ ಕೆಟ್ಟದ್ದು ಮಾಡಿ ಪೇಪರಿಗೆ ಬಂದ್ಬಿಟ್ಟಿದ್ದಾನೆ ಅವನು. ಹಾಗಲ್ಲ. ನಾವು ಹೇಗೆ ಬಾಳಬೇಕು ಅಂತಂದರೆ, ಪೇಪರ್ಗೆ ಬರಬೇಕು, ಫೋಟೋನೂ ಬರಬೇಕು, ಹೆಸರೂ ಬರಬೇಕು. ಅದನ್ನು ನೋಡಿದವರು ಸಂತೋಷ ಪಡುವಂತೆ ಇರಬೇಕು. ನೋಡಿದ ಒಳ್ಳೆಯವರೆಲ್ಲ ಸಂತೋಷ ಪಡುವಂತೆ ಇರಬೇಕು. ಯಾವ ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ಶಿಕ್ಷೆ ಆಗಿದೆ, ಮಾಡಬಾರ್ದು ಮಾಡಿದ್ದಾನೆ, ಆಗಬಾರ್ದು ಆಗಿದೆ, ಪೇಪರ್ಗೂ ಬಂದಿದೆ, ಸಂತೋಷ ಪಡೋರು ಇದ್ದಾರೆ. ಯಾರು? ಅವನಿಂದ ನೋವಿಗೆ ಒಳಗಾದವರು. ಸರಿಯಾಗಿ ಆಯಿತು ಅಂತ ಸಂತೋಷ ಪಡ್ತಾ ಇರ್ತಾರೆ ಅವರೆಲ್ಲ. ಹಾಗಲ್ಲ. ಯಾರು ಒಳ್ಳೆಯ ಜನ ಇದ್ದಾರೆ, ನಮ್ಮನ್ನು ಕಂಡ್ರೆ ಪ್ರೀತಿ ಪಡೋರಿದ್ದಾರೆ, ನಮ್ಮ ಶ್ರೇಯಸ್ಸನ್ನೇ ಹಾರೈಸೋರು ಇದ್ದಾರೆ, ಒಳ್ಳೆಯದಾಗಲಿ ಈ ಮಗುವಿಗೆ ಅಂತ ಅನ್ನೋರಿದ್ದಾರೆ. ಅವರು ನೋಡಿ ವೆರಿ ಗುಡ್, ವೆಲ್ ಡನ್ ಅನ್ನಬೇಕು, ನಿಮ್ಮ ಬೆನ್ನು ತಟ್ಟಬೇಕು ಪ್ರೀತಿಯಿಂದ. ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ವಿ, ಪುಟ್ಟ ಹುಡುಗ ಇದ್ದಿ ನೀನು, ಏನಾಗುತ್ತೋ ಏನೋ ಅಂದ್ಕೊಂಡಿದ್ವಿ. ಅಪ್ಪ ಅಮ್ಮನ ಆರೈಕೆ ಇರಲಿಲ್ಲ, ಬಂಧುಗಳ ಬೆಂಬಲ ಇರಲಿಲ್ಲ, ಎಲ್ಲೋ ಶ್ರೀಕೃಷ್ಣ ಬಾಲನಿಕೇತನದಲ್ಲಿ ಇದ್ದಿ ನೀನು. ದೊಡ್ಡವನಾದ ಮೇಲೆ ಹೇಗಾಗ್ತೀಯಪ್ಪ ಅಂತ ಅಂದ್ಕೊಂಡಿದ್ದೆ, ಹೇಗಾಗ್ತೀಯಮ್ಮ ಅಂದ್ಕೊಂಡಿದ್ದೆ. ಬಹಳ ಒಳ್ಳೆಯ ಕೆಲಸ ಮಾಡಿದೀಯಾ, ಎಷ್ಟು ದೊಡ್ಡ ಸಾಧನೆ ಮಾಡಿದೀಯಾ ನೀನು ಅಂತ ನಿಮ್ಮನ್ನು ಬೆನ್ನು ತಟ್ಟಬೇಕು ಜನ. ಆ ರೀತಿಯಲ್ಲಿ ಬೆಳೀರಿ. ನಿಮ್ಮನ್ನು ಗುರುತಿಸಬೇಕು ಅಂದರೆ ಏನು ಮಾಡಬೇಕು? ಒಳ್ಳೆಯದನ್ನು ಮಾಡಬೇಕು. ಕ್ಲಾಸಲ್ಲಿ ನೀವು ಗುರುತಿಸ್ಕೋಬೇಕು, ಎಲ್ಲರೂ ನಿಮ್ಮ ಕಡೆನೇ ನೋಡಬೇಕು ಅಂದರೆ ಏನು ಮಾಡಬೇಕು? ತರಲೆ ಮಾಡಿದರೂ ಕೂಡ ನಿಮ್ಮ ಕಡೆ ನೋಡ್ತಾರೆ, ಎಲ್ಲರೂ ಚೇಷ್ಟೆ ಮಾಡಿದರೂ ಕೂಡ ನಿಮ್ಮ ಕಡೆ ನೋಡ್ತಾರೆ, ಹೋಮ್ವರ್ಕ್ ಮಾಡದಿದ್ರು ನಿಮ್ಮ ಕಡೆ ನೋಡ್ತಾರೆ, ಆನ್ಸರ್ ಕೊಡದಿದ್ರು ನಿಮ್ಮ ಕಡೆ ನೋಡ್ತಾರೆ. ಏನು ಬೈಹಾರ್ಟ್ ಮಾಡಿ ಒಪ್ಪಿಸಬೇಕು ಅದನ್ನ ಒಪ್ಪಿಸಿಲ್ಲ ಅಂದರೂ ಕೂಡ ನೀವು ಹಿಂಗೆ ನಿಂತಿದ್ರೆ ನಿಮ್ಮ ಕಡೆನೇ ನೋಡ್ತಾರೆ ಎಲ್ಲರೂ. ಅಂತಹ ನೋಟ ಅಲ್ಲ ಬೇಕಾಗಿರೋದು. ಯಾರೂ ಮಾತಾಡ್ದಲೇ ಇರುವಾಗ, ಯಾರೂ ಉತ್ತರ ಕೊಡದಲೇ ಇರುವಾಗ ನೀವು ಉತ್ತರ ಕೊಟ್ಟರೆ, ಯಾರೂ ಅಷ್ಟು ಚಂದ ಬರೀದಲೇ ಇರುವಾಗ ನೀವು ಬರೆದ್ರೆ, ನಡುವೆನೇ ಆ ವಾಕ್ಯವನ್ನು ತುಂಡು ಮಾಡಿ ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಬರವಣಿಗೆ ಹೇಗಿದೆ? ಚೆನ್ನಾಗಿದೆಯಾ? ನನ್ನ ಬರವಣಿಗೆ ತುಂಬ ಚೆನ್ನಾಗಿದೆ ಅಂತ ಯಾರ್ಯಾರು ಹೇಳಲಿಕ್ಕೆ ಧೈರ್ಯ ಇದೆ? ಕೈ ಎತ್ತಿ ನೋಡೋಣ. ಪರವಾಗಿಲ್ವೇ? ಕೈ ಇಳಿಸಿ. ನೀವು ಏನಾದರೂ ಕೇಳಿ ಗುರುಗಳೇ, 2 ವಾಕ್ಯ ಮಾತಾಡ್ತೀವಿ, ನಾವು ಆನ್ಸರ್ ಕೊಡಬಲ್ವಿ ಅಂತ ಹೇಳೋರು ಯಾರಿದ್ದೀರಿ? ಕೈ ಎತ್ತಿ ನೋಡೋಣ. ಇಳಿಸಿ, ಕೈ ಇಳಿಸಿ. ಜಾಣರು ಮತ್ತು ದಡ್ಡರು ಅಂತ 2 ವರ್ಗ ಇರುತ್ತಲ್ವಾ? ಯಾರನ್ನ ಜಾಣರು ಅಂತ ಕರೀತಾರೆ ಕ್ಲಾಸ್ಗಳಲ್ಲಿ, ಯಾರನ್ನ ದಡ್ಡರು ಅಂತ ಕರೀತಾರೆ? ಇಲ್ಲ ಕೇಳಿಸ್ತಾ ಇದೆ. ಹೇಳಿ. ಜಾಣರು ಬರೀ ಅಂದ ಕೂಡಲೇ ಬರೆದು ಬಿಡಬೇಕು, ಓದು ಅಂದ ಕೂಡಲೇ ಓದ್ಬಿಡ್ಬೇಕು, ಹೇಳು ಅಂದ ಕೂಡಲೇ ಹೇಳಿಬಿಡ್ಬೇಕು. ಹೇಳು ಅಂದ್ರೆ ನಾನಾ ಹೇಳ್ಬೇಕಾ? ಹೀಗಂದರೆ ಯಾಕೆ ನಿಮ್ಮನ್ನು ಕೇಳಬಾರ್ದಾ?
ಮಾತಾಜಿ ಆಗಲಿ ಮತ್ತು ಯಾರಾದರೂ ಸರ್ಗಳಾಗಲಿ ನಿಮ್ಮನ್ನು ಕೇಳಬಾರ್ದ ಹೇಳು ಅಂತ? ಹೇಳಿದ್ರೆ ಹೀಗೆಲ್ಲ ನೋಡೋದಲ್ಲ, ನಾನು ನನಗೇನೇ ಹೇಳ್ತಾ ಇರೋದು ಅನ್ನಷ್ಟು ಚುರುಕಿರಬೇಕು ಅಲ್ವಾ? ಹೇಳು ಅಂದರೆ ಎದ್ದೇ ಬಿಡೋದೆ, ಎದ್ದಾಯಿತು ಹೇಳು ಅಂದರೆ, ಕೂಡು ಅಂದರೆ ಕೂತೇ ಬಿಡೋದು. ಹೀಗೆ ವಿಧೇಯವಾಗಿ ಆಜ್ಞೆಗಳನ್ನು ಪಾಲಿಸುವುದನ್ನು ನೀವು ಕಲಿತರೆ ಅದು ಎಷ್ಟು ಶಿಸ್ತಿರಬೇಕು ಅಂದರೆ, ಸೈನ್ಯದಲ್ಲಿ ಶಿಸ್ತಿರುತ್ತಲ್ಲ ಅಷ್ಟು ಶಿಸ್ತಿರಬೇಕು. ಅಷ್ಟು ಶಿಸ್ತನ್ನು ನೀವು ಕಲಿತರೆ ಮುಂದೆ ಜವಾಬ್ದಾರಿಯ ಕೆಲಸಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಅರ್ಹತೆ ನಿಮಗೆ ಬರುತ್ತೆ. ಎಲ್ಲದಕ್ಕೂ ಸಪ್ಪಗಿದ್ದರೆ, ಮಂದಕ್ಕಿದ್ದರೆ ಒಂದು ಸಲ ನೋಡ್ತಾರೆ, 2 ಸಲ ನೋಡ್ತಾರೆ, ಕೊನೆಗೆ ನಿಮ್ಮನ್ನು ಯಾಕೋ ಇವರು ಸ್ವಲ್ಪ ಹಿಂದೆ ಅಂತ ಹಿಂದಕ್ಕೆ ಹಾಕಿಬಿಡ್ತಾರೆ. ಈ ಸಮಾಜದಲ್ಲಿ ಯಾವತ್ತಿಗೂ ಮುಂದೆ ನುಗ್ಗಿದವರಿಗೆ ಅವಕಾಶಗಳು. ಯಾರು ಹಿಂದೆ ಬೀಳ್ತಾರೆ ಅವರು ಅವರು ಮೊದಲಿಂದ ಹಾಗೆ ಬಿಡಿ, ಅವರು ಮೊದಲಿಂದ ಹಾಗೆ ಬಿಡಿ ಅಂತ ಹಿಂದಕ್ಕೆ ಹಾಕಿಬಿಡ್ತಾರೆ. ನೀವು ಹಿಂದಿನ ವ್ಯಕ್ತಿ ಆಗಬಾರ್ದು, ಮುಂದಿನ ಸಾಲಲ್ಲೇ ಇರಬೇಕು. ಮುಂದಿನ ಸಾಲು ಅಂದರೆ ಇದು ಅಂತಲ್ಲ, ಪ್ರಗತಿಯಲ್ಲಿ ಮುಂದೆ ಇರಬೇಕು. ಅದರಂತೆಯೇ ಚಿತ್ರ ಬರಿ ಅಂದರೆ ಸಿದ್ಧ, ಹಾಡು ಅಂದರೆ ಸಿದ್ಧ, ವಾದ್ಯಗಳನ್ನು ನುಡಿಸು ಅಂದರೆ ಸಿದ್ಧ, ಕಸ ಬಳಿ ಅಂದರೆ ಸಿದ್ಧ, ನೆಲ ಒರೆಸು ಅಂದರೆ ಸಿದ್ಧ, ಅಡುಗೆ ಮಾಡು ಅಂದರೆ ಸಿದ್ಧ, ಎಲೆ ಎತ್ತು ಅಂದರೆ ಸಿದ್ಧ. ಪ್ರತಿಯೊಂದಕ್ಕೂ ಸಿದ್ಧರಾಗಿ ಇರುವಂತಹ ಒಂದು ಅವಕಾಶವನ್ನು ನಾವು ಪಡೆದರೆ ಜೀವನದಲ್ಲಿ ಮಲ್ಟಿ ಟಾಸ್ಕಿಂಗ್ ಅಂತ ಇದೆ. ಅದರಂತೆ ನಾವು ಕೂಡ ಮಲ್ಟಿ ಟಾಸ್ಕಿಂಗ್ಗೆ ರೆಡಿ ಇರಬೇಕು. ಅನೇಕ ಟ್ಯಾಲೆಂಟ್ಗಳನ್ನು ಕಲಿಯಬೇಕು. ಏನರ ಹೇಳಿದಾಗ ನಂಗೆ ಬರಲ್ಲ ಅನ್ನೋದಿದೆಯಲ್ಲ, ಅದರಷ್ಟು ಹೇಡಿತನ ಇನ್ನೊಂದಿಲ್ಲ. ಯಾರಿಗೂ ಬರೋದಿಲ್ಲ, ಹುಟ್ಟಿನಿಂದ ಯಾರಿಗೂ ಬರೋದಿಲ್ಲ. ಕಲ್ತ್ರೆ ಎಲ್ಲ ಬರುತ್ತೆ. ಅದರಂತೆಯೇ ನಮಗೆ ಕೆಲಸ ಬಿದ್ದಾಗ ನಿದ್ದೆ ಕೆಡಲಿಕ್ಕೆ ರೆಡಿ ಇರಬೇಕು, ಬಹಳ ಅಲ್ಲ ಸ್ವಲ್ಪ. ಉಪವಾಸ ಮಾಡಲಿಕ್ಕೆ ರೆಡಿ ಇರಬೇಕು, ಬಹಳ ಅಲ್ಲ ಸ್ವಲ್ಪ. ಭಾರವನ್ನು ಹೊರಲಿಕ್ಕೆ ರೆಡಿ ಇರಬೇಕು, ಬಹಳ ಅಲ್ಲ ಸ್ವಲ್ಪ. ಕಷ್ಟಪಡಲಿಕ್ಕೆ ರೆಡಿ ಇರಬೇಕು, ಬಹಳ ಅಲ್ಲ ಸ್ವಲ್ಪ. ಸ್ವಲ್ಪ ಬಿಸಿಲು ಜಾಸ್ತಿ ಆದರೂ ನನಗೆ ನಡೆಯುತ್ತೆ ಅಂತ ಮನಸ್ಸನ್ನು ಒಗ್ಗಿಸ್ಕೋಬೇಕು, ಬಹಳ ಅಲ್ಲ ಸ್ವಲ್ಪ. ಯಾಕೆ ಸ್ವಲ್ಪ ಅಂತ ಹೇಳ್ತಿದ್ದೀನಿ? ನೀವಿನ್ನೂ ಚಿಕ್ಕ ವಯಸ್ಸಿನವರಾದ್ದರಿಂದ. ನೀವೇ ಇನ್ನೊಂದು 8-10 ವರ್ಷ ದಾಟಿ ನನ್ನ ಎದುರಿಗೆ ಬಂದರೆ ಆಗ ಹೇಳ್ತೀನಿ ಎಷ್ಟು ಬಿಸಿಲಿದ್ರೂ ತಡ್ಕೋಬೇಕು ಅಂತ. ಯಾಕೆ? ಇನ್ನೊಬ್ಬ ಮನುಷ್ಯರು ಇಲ್ಲದ ಜಾಗಕ್ಕೆ ನಿಮ್ಮನ್ನು ಯಾರೂ ಕಳಿಸೋದಿಲ್ಲ. ನಿಮ್ಮನ್ನು ಎಲ್ಲಿ ಕಳಿಸ್ತೀವಿ? ಇನ್ನೊಬ್ಬ ಮನುಷ್ಯರು ಇರುವ ಜಾಗಕ್ಕೆ ಕಳಿಸ್ತೀವಿ. ಅಲ್ಲಿ ಒಬ್ಬ ಮನುಷ್ಯ ಬಿಸಿಲನ್ನು ತಡ್ಕೋಬಲ್ಲ ಅಂದರೆ ನೀವು ಕೂಡ ತಡ್ಕೋಬಲ್ರಿ, ನೀವು ಮನುಷ್ಯರಾದ್ದರಿಂದ. ಅದರಂತೆ ಒಬ್ಬ ಮನುಷ್ಯ ಅಂತಹ ಹಿಮಾಲಯದ ಚಳಿಯಲ್ಲಿ ಬದುಕಿದ್ದಾನೆ ಅಂದರೆ ನೀವು ಬದುಕಲಿಕ್ಕೆ ಸಾಧ್ಯ. ಇಂತಹ ಮಲೆನಾಡಿನಲ್ಲಿ ಯಾರಿರ್ತಾರೆ ಅಂತ ಅಂದ್ಕೊತಾರೆ ಬಿಸಿಲು ಸೀಮೆಯ ಜನಗಳೆಲ್ಲ. ಇಲ್ಲೆಲ್ಲ ಜನ ಇದ್ದಾರಲ್ಲ, ಆದ್ದರಿಂದ ನಾನು ಇದ್ದೀನಲ್ಲ, ಬಿಸಿಲಿನಿಂದ ಬಂದವನು ಇಲ್ಲಿ. ಅದರಂತೆ ನೀವು ಮಳೆಯಲ್ಲೂ ಇರಬಹುದು, ಬಿಸಿಲಲ್ಲೂ ಇರಬಹುದು, ಚಳಿಯಲ್ಲೂ ಇರಬಹುದು, ಉಪವಾಸವನ್ನೂ ಮಾಡಬಹುದು. ಅನ್ನದ ಮಹತ್ವ ಬಹಳ ಮುಖ್ಯ ಇದೆ. ಒಬ್ಬ ಕವಿ ಸರ್ವಜ್ಞ ಅಂತ, ಆತ ಹೇಳಿದಾನೆ, ಅನ್ನ ಇಲ್ಲದಿದ್ದರೆ ಏನಾಗುತ್ತೆ ಅಂತ. ಹಿಂದಿನ ಸಲ ಹೇಳಿದ್ನೇನೋ ಗೊತ್ತಿಲ್ಲ ಈ ವಿಚಾರವನ್ನು ನಿಮ್ಮೆದುರಿಗೆ. ನೇತ್ರಗಳು ಕಾಣಿಸವು, ಊಟ ಮಾಡಲಿಲ್ಲ ಅಂದರೆ ಕಣ್ಣೇ ಕಾಣಿಸಲ್ವಂತೆ, ಹಿಂಗಾಗ್ತಾ ಇರುತ್ತಂತೆ. ಶ್ರೋತ್ರಗಳು ಕೇಳಿಸವು, ಏ ಅಂದರೆ ಹೀಗಿರ್ತಾರೆ, ಕೇಳಿಸೋದೇ ಇಲ್ಲ. ಗಾತ್ರಗಳು ತಾವೆದ್ದು ನಡೆಯವು, ಒಂದು ರಾತ್ರಿ ತಪ್ಪಿದರೆ ಸರ್ವಜ್ಞ. ಒಂದು ದಿವಸ ಊಟ ಇಲ್ಲದೆ ಹೋಗ್ಬಿಟ್ರೆ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ನಿತ್ರಾಣ ಆಗ್ಬಿಡ್ತೀವಿ. ನಿದ್ರೆಗಳು ಬಾರವು, ಮಲ್ಕೊಂಡ್ರು ನಿದ್ದೆ. ದಿನ ನಿದ್ದೆ ಮಾಡ್ತಿದ್ದಿ, ಮಲ್ಕೊಳಪ್ಪ, ಇವತ್ತು ಉಪವಾಸ ಏಕಾದಶಿ, ಮಲ್ಕೊ ಅಂದರೆ ಎಷ್ಟೊತ್ತಾಯಿತು ಅಂತ ಅಂತಾನೆ. ನಿದ್ದೆನೇ ಬರೋದಿಲ್ಲ. ಮೊದಲು ಏಕಾದಶಿ ಮಾಡೋರಿಗೆ ಈ ಅನುಭವ ಇರುತ್ತೆ. ಇವ್ರನ್ನೆಲ್ಲ ಕೇಳಿ ಹಿರಿಯರನ್ನ ಗೊತ್ತಾಗುತ್ತೆ. ಬೆಳಗ್ಗೆ ಬೇಗ ಏಳಬೇಕು, ಇವತ್ತೆಲ್ಲ ಉಪವಾಸ ಮಾಡಿರೋದು, ನಾಳೆ ಬೇಗ ಸ್ನಾನ ಮಾಡಿ ಬೇಗ ಪೂಜೆ ಮಾಡಿ ಸೂರ್ಯೋದಯದ ಒಳಗೆ ಪ್ರಸಾದ ಸ್ವೀಕಾರ ಮಾಡಬೇಕು. ದ್ವಾದಶಿ ಪಾರಣೆ ಅಂತ ಹೇಳ್ತಾರೆ, ಅದನ್ನು ಬೇಗ ಮಾಡಬೇಕು ಅಂತ ಹೇಳಿ ಒಂದು 4ಕ್ಕೆ ಏಳೋಣ ಅಂತ ಅಂದ್ಕೊಂಡು ಮಲ್ಕೊಂಡಿರ್ತಾನೆ. ಬೆಳಗ್ಗೆ ಎಚ್ಚರ ಆಗುತ್ತೆ, ಆಗಲೇ 4 ಆಗ್ಬಿಟ್ಟಿದೆ ಅಂದ್ಕೊತಾನೆ. ನೋಡಿದ್ರೆ ಇನ್ನೂ 9:15, 9ಕ್ಕೆ ಮಲಗಿದ್ದಾನೆ. 3/4 ಗಂಟೆ ಆಗಿದೆ ಅಷ್ಟೇ, ಆಗಲೇ 4 ಆಯಿತು. ಅಯ್ಯೋ ಹೇಗಾಯ್ತಲ್ಲ ಅಂಥೇಳಿ ಮತ್ತೊಂದು ಜಂಪ್ ಮಲ್ಕೊತಾನೆ. ಈಗಂತೂ ಟೈಮ್ ಆಗೇ ಆಗಿದೆ ಅಂದ್ಕೊತಾನೆ.
ಯಾಕೆ ಪಾತ್ರೆ ಸೌಂಡ್ ಆಗ್ತಾ ಇರುತ್ತೆ ಅಡುಗೆ ಮಾಡೋದು ದ್ವಾದಶಿ ಬೆಳಗ್ಗೆ ಅಂದ್ಕೊತಾನೆ, ಅದು ಪಾತ್ರೆ ಸೌಂಡಲ್ಲ, ಬೆಕ್ಕು ಪಾತ್ರೆ ಕೆಡವಿರೋ ಸೌಂಡು, ಇನ್ನೂ 11:20 ಆಗಿರೋದು. ಇದೆಲ್ಲ ಅನುಭವ ನೋಡಿದಾಗ ನಿದ್ರೆಗಳು ಬಾರವು ಅನ್ನೋದು ಸರಿ ಇದೆ. ಬುದ್ಧಿಗಳು ತೋರವು. ಪ್ರಾರಂಭದಲ್ಲಿ ಉಪವಾಸ ಮಾಡೋರಿಗೆ ಡಲ್ಲಾಗಿ ಕೂತ್ಬಿಟ್ಟಿರ್ತಾರೆ. ಯಾಕೆಂದರೆ ನಾಳೆ ಏಕಾದಶಿ, ಅದಕ್ಕೆ ಸುಸ್ತಾಗ್ತಾ ಇದೆ ನನಗೆ ಅಂತ. ಇನ್ನು ಏಕಾದಶಿ ಬಂದೇ ಇಲ್ಲ, ದಶಮಿನೇ ಪಂಚರು, ಹೀಗಾಗಿ ಕೂತ್ಕೊಂಡ್ಬಿಡ್ತಾರೆ. ಆದರೆ ಮಾಡ್ತಾ ಹೋದರೆ ಒಂದಲ್ಲ 2 ಏಕಾದಶಿ ಸತತ ಉಪವಾಸ ಬಂದರೂ ಕೂಡ ಏನೇನೇನೇನೂ ಆಗೋದಿಲ್ಲ. ದಿನಕ್ಕಿಂತ ಹೆಚ್ಚು ಆ್ಯಕ್ಟಿವ್ ಇರುತ್ತೆ ಬಾಡಿ ಅವತ್ತು. ಯಾಕೆ? ನೀರು ಇರೋದಿಲ್ಲ, ವೆಯ್ಟ್ ಕಡಿಮೆ ಆಗಿಬಿಡುತ್ತೆ, ಗಾಳಿಯಲ್ಲಿ ತೇಲಾಡಿದ ಅನುಭವ ಆಗ್ತಾ ಇರುತ್ತೆ, ಲೈಟ್ ವೆಯ್ಟ್ ಆಗಿಬಿಟ್ಟಿರ್ತೀವಿ ಅವತ್ತು. ಎಷ್ಟು ಬೇಕಾದರೆ ನಿದ್ದೆ ಕೆಡಬಹುದು, ಎಷ್ಟು ಬೇಕಾದರೆ ಮಾತಾಡಬಹುದು, ಎಷ್ಟು ಬೇಕಾದರೆ ಸ್ತೋತ್ರ ಮಾಡಬಹುದು, ಎಷ್ಟು ಬೇಕಾದರೆ ಓದಬಹುದು. ಹೇಗೋ ನೀವೇ ಹೇಳಿದಿರಿ ನಿದ್ದೆ ಬರೋದಿಲ್ಲ ಅಂತ. ಬುದ್ಧಿ ತೋರಲ್ಲ ಅಂತ ಹೇಳಿದರೆ, ಅಭ್ಯಾಸ ಆದರೆ ಬುದ್ಧಿ ತೋರುತ್ತೆ. ಮುದ್ದಿನ ಮಾತು ಸೊಗಸವು. ಅವತ್ತು ಯಾರನ್ನ ಬಂದು ನೀನು ಎಷ್ಟು ಚಂದ ಇದೆಯಾ ಗೊತ್ತಾ ಅಂತ ಕೇಳಿದ್ರೆ, ಹೋಗ್ರಿ ಸ್ವಾಮಿ ಊಟನೇ ಇಲ್ಲ ನನಗೆ, ಚಂದ ಇದ್ದೀನಂತೆ, ತೊಗೊಂಡೇನು, ಒಂದು ನಿಮಿಷ ನಿಲ್ಲು ವಿಡಿಯೋ ತೆಗಿತೀನಿ ಅಂತಂದರೆ ಆ ಕ್ಯಾಮ್ರಾ ಇಸ್ಕೊಂಡು ಒಡೆದಾಕ್ಬೋಣ ಅನಿಸ್ತಾ ಇರುತ್ತೆ, ಊಟ ಇರಲ್ಲ. ಆದ್ದರಿಂದ ಆಹಾರದ ಮಹತ್ವ ತುಂಬ ಉಂಟು. ಅಂತಹ ಆಹಾರವನ್ನು ಸ್ವಲ್ಪ ಹೊತ್ತು ಪೋಸ್ಟ್ಪೋನ್ ಮಾಡಲಿಕ್ಕೂ ಕೂಡ ಕಲಿಬೇಕು. 3 hours 4 hours 5 hours 6 hours ನಾವು ಊಟ ಮಾಡುವ ಟೈಮನ್ನು ದಾಟಿ ಊಟ ಮಾಡಲಿಕ್ಕೂ ಕೂಡ ಮನಸ್ಸನ್ನು ಬಿಗಿ ಹಿಡ್ಕೋಬೇಕು. ಅದರಂತೆಯೇ ನಿದ್ದೆಯನ್ನು ಪೋಸ್ಟ್ಪೋನ್ ಮಾಡೋದು. ಅದರಂತೆಯೇ ರಿಸಲ್ಟ್ ಇನ್ನೂ ಬಂದಿಲ್ಲ ಅಂದ್ರೇ ಕೆಲವರಿಗೆ ಏರುಪೇರು ಆಗೋಗ್ಬಿಡುತ್ತೆ. ಅಷ್ಟಕ್ಕೆಲ್ಲ ಟೆನ್ಷನ್ ಮಾಡ್ಕೋಬಾರ್ದು. ಸೋಲಿಗೆ, ಗೆಲುವಿಗೆ, ಕಷ್ಟಕ್ಕೆ, ಸುಖಕ್ಕೆ ನಮ್ಮ ಮನಸ್ಸನ್ನು ತೆಗೆದು ಇಟ್ಕೊಳ್ಳುವಂತಹ ತರಬೇತಿಗಳನ್ನೆಲ್ಲ ನಾವು ನಿಮ್ಮ ವಯಸ್ಸಿನ ಮಕ್ಕಳಿಗೆ ಕೊಟ್ಟರೆ ಜೀವನದಲ್ಲಿ ನೀವು ಉತ್ತಮ ಪ್ರಜೆಗಳಾಗ್ತೀರಿ, ಕಷ್ಟ ಸಹಿಷ್ಣುಗಳಾಗ್ತೀರಿ, ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲ ಆರೋಗ್ಯ, ಬುದ್ಧಿಮತ್ತೆ, ಶಕ್ತಿ, ಸಂಯಮ, ಧೈರ್ಯ, ಕುತೂಹಲ, ಉತ್ಸಾಹ ಇವುಗಳನ್ನು ಕೊಟ್ಟು ದೇವರು ನಿಮ್ಮನ್ನು ಕಾಪಾಡಲಿ. ದೇವರು ಖಂಡಿತ ಎಲ್ಲರನ್ನೂ ಕಾಪಾಡ್ತಾನೆ. ಕನಕದಾಸರು ಆ ಮಾತನ್ನು ಹೇಳ್ತಾರೆ, ಎಲ್ಲರನ್ನೂ ರಕ್ಷಿಪನು, ಇದಕ್ಕೆ ಸಂಶಯ ಬೇಡ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಮುಂದೆ ನಮ್ಮ ಜೀವನ ಹೇಗಾಗುತ್ತೋ ಅಂತ ಚಿಂತೆ ಮಾಡಬೇಡಿ, ಒಳ್ಳೆಯದಾಗತ್ತೆ. ಅನುಕೂಲ ಇದ್ದವರಿಗೆ ಒಳ್ಳೆಯದಾಗುತ್ತೆ. ನಮ್ಮ ಮನೆಯಲ್ಲಿ ಅನುಕೂಲ ಇಲ್ಲ, ಹೇಗೆ ಒಳ್ಳೆಯದಾಗುತ್ತೆ ಅಂತ ನಿಮಗೇನಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು. ಆ ಪ್ರಶ್ನೆಯನ್ನು, ಅದಕ್ಕೆ ಉತ್ತರ ಇದೆ. ಗಿಡ ಬೆಳಿಬೇಕು, ಮರ ಬೆಳಿಬೇಕು ಅಂದರೆ ಏನೇನು ಬೇಕು? ಅದಕ್ಕೆ ಮಣ್ಣು, ನೀರು, ಗಾಳಿ, ಸೂರ್ಯನ ಬೆಳಕು, ಗೊಬ್ಬರ. ಏನೇನು ಬೇಡ? ಕೀಟಗಳು ಬರಬಾರ್ದು, ರೋಗಗಳು ಬರಬಾರ್ದು, ಪ್ಲಾಸ್ಟಿಕ್ ಬೀಳಬಾರ್ದು, ಮಾರಕವಾದ ರಾಸಾಯನಿಕಗಳು ಬೀಳಬಾರ್ದು, ಆಮೇಲೆ ಕೆಟ್ಟ ಮನುಷ್ಯರ ದೃಷ್ಟಿ ಬೀಳಬಾರ್ದು. ಕಡ್ದಾಕ್ಬಿಡ್ತಾರೆ ಆ ಮರವನ್ನು ಅಲ್ವಾ? ಬೆಳೆಯೋಕೆ ಬಿಡೋದಿಲ್ಲ ಪಾಪಿಗಳು. ಕೆಟ್ಟ ಮನುಷ್ಯರ ದೃಷ್ಟಿ ಬೀಳಬಾರ್ದು. ಇದ್ಯಾವುದನ್ನು ನೀವು ಸಪ್ಲೈ ಮಾಡದಲ್ಲೇ ಇರುವಾಗ ಒಂದು ಮರ ಬೆಳೆದ್ರೆ, ಒಂದು ದೊಡ್ಡ ಬೆಟ್ಟ ಕಲ್ಲಿಂದು, ಅಲ್ಲಿ ಮಣ್ಣು ಜಾಸ್ತಿ ಇಲ್ಲ, ಅಲ್ಲಿ ಯಾರೂ ಪಾತಿ ಕಟ್ಟಿಲ್ಲ, ಮಣ್ಣು ತೋಡಿ ಮಡಿ ಮಾಡಿಲ್ಲ, ಗೊಬ್ಬರ ಹಾಕಿಲ್ಲ, ನೀರು ಸುರಿದಿಲ್ಲ. ಆದರೆ ಮಳೆಯ ನೀರು ಪರ್ವತದ ಮೇಲೆ ಸುರಿಯುತ್ತೆ, ಕ್ಷಣಾರ್ಧದಲ್ಲಿ ಇಳಿದು ಹೋಗುತ್ತೆ, ನೀರು ನಿಲ್ಲೋದಿಲ್ಲ. ಅಲ್ಲಿ ಯಾವುದೋ ಒಂದು ಪಕ್ಷಿ ಒಯ್ದು ಬೀಜ ಹಾಕಿದೆ, ಅಲ್ಲೊಂದಿಷ್ಟು ಮಣ್ಣು ಸಿಕ್ಕಿದೆ. ಆ ಮಣ್ಣಿನಲ್ಲಿ ಆ ಬೀಜ ನೆನೆದು ಮೊಳಕೆ ಒಡೆದು ಸಣ್ಣ ಗಿಡ ಆಗಿದೆ. ಯಾವಾಗಲೋ ಬಿದ್ದ ಸ್ವಲ್ಪ ನೀರು, ಯಥೇಚ್ಛವಾಗಿ ಸಿಗುವ ಬಿಸಿಲು, ಇಷ್ಟರಿಂದಲೇ ಅದು ಗಿಡ ಹೋಗಿ ಮರ ಆಗಿ ಇವತ್ತು 100 ವರ್ಷಗಳಿಂದ ನಿಂತುಬಿಟ್ಟಿದೆ ಆ ಮರ. ಮಣ್ಣು ಇಲ್ಲ, ನೀರೂ ಇಲ್ಲ, ಯಾವ ತೊಂದರೆಯೂ ಇಲ್ಲ. ಯಾಕೋ ರೋಗ ಬಂದಿಲ್ಲ, ಯಾಕೋ ಕೀಟ ಬಿದ್ದಿಲ್ಲ, ಯಾಕೋ ಮನುಷ್ಯ ಅದನ್ನು ಕಡ್ದಿಲ್ಲ, ಇದೆ. ಇದನ್ನು ನೋಡ್ತಾರೆ ಕನಕದಾಸರು. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಎಷ್ಟು ಜನ ಕೇಳ್ತಾರೆ ನೋಡಿ. ನೀನು ಹೋಗಿ ಪಾತಿ ಕಟ್ಟಿಲ್ಲ, ನಾನು ಹೋಗಿ ಗೊಬ್ಬರ ಹಾಕಿಲ್ಲ. ದೇವರ ದಯೆ ಇತ್ತು ಅಂದರೆ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಕೂಡ ಅಭಿವೃದ್ಧಿ
ಬೆಳಿಬಹುದು, ಅದೃಷ್ಟ ಇರಬೇಕಷ್ಟೇ. ಅಂತಹ ಅದೃಷ್ಟ ನಿಮ್ಮೆಲ್ಲರಿಗೂ ಇದೆ. ಒಂದು ಒಳ್ಳೆಯ ಆಶ್ರಯ ಸಿಕ್ಕಿದೆ. ನೀವೆಲ್ಲ ಚೆನ್ನಾಗಿ ಬೆಳೀರಿ. ಮತ್ತೆ ಹೇಳ್ತೀನಿ, ಹೊಟ್ಟೆ ತುಂಬ ಊಟ ಮಾಡಿ, ಚೆನ್ನಾಗಿ ಆಟ ಆಡಿ, ಕಣ್ತುಂಬ ನಿದ್ದೆ ಮಾಡಿ, ಅತಿ ನಿದ್ದೆ ಮಾಡಬೇಡಿ. ಚೆನ್ನಾಗಿ ಓದಿ, ಹುಚ್ಚಿಡಿಯೋಷ್ಟು ಓದಬೇಡಿ. ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು ಅಂತ ಕನ್ನಡದಲ್ಲಿ ಒಂದು ಗಾದೆ ಮಾತು. ಒಂದು ಕಾಲು ಭಾಗ ಓದಬೇಕು, ಉಳಿದಿದ್ದ ಕಾಲು ಭಾಗ ಅಂದರೆ ಸಿಲೆಬಸ್ಸಲ್ಲಿ ಕಾಲು ಭಾಗ ಅಲ್ಲ, ಟೀಚ್ ಮಾಡಿದ್ರಲ್ಲಿ ಕಾಲು ಭಾಗ ಅಲ್ಲ. ನಿಮ್ಮ ಬುದ್ಧಿಶಕ್ತಿ ಎಷ್ಟಿದೆಯೋ ಅದರ ಕಾಲು ಭಾಗ ಓದಿನಿಂದ ಬಂದಿರಬೇಕು. ಉಳಿದದ್ದೆಲ್ಲ ಅನುಭವದಿಂದ ಅಕ್ಕಪಕ್ಕದವ್ರನ್ನ ನೋಡಿ ಕೇಳಿ ಕಲಿತು ಮಾಡಬೇಕು. ಮಳೆ ನಿಂತಿದೆ, ನಿಮ್ಮ ಊಟ ಆದ ತಕ್ಷಣ ಒಂದು ಸುತ್ತು ಎಲ್ಲ ನೋಡ್ಕೊಂಬರುವಿಂತ್ರಂತೆ. ನೀವೆಲ್ಲರೂ ಕೂಡ ಇಲ್ಲಿಗೆ ಬಂದದ್ದು ನಮಗೆ ಬಹಳ ಸಂತೋಷ ಆಗಿದೆ. ನನ್ನ ಮಾತುಗಳನ್ನು ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಿ. ನಿದ್ದೆ ಮಾಡ್ತಿದ್ದವರೆಲ್ಲ ಎದ್ದು ಕೂತಿದ್ದೀರಿ. ಬಹಳ ಖುಷಿ ಆಯಿತು ನನಗೆ. ಈಗ ಊಟ ಮುಗಿಸ್ಬಿಟ್ಟು ಮತ್ತೆ ಸೇರೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮನ್ನು ಇಷ್ಟೊಂದು ಪ್ರೀತಿಯಿಂದ ಅಷ್ಟು ದೂರದಿಂದ ಕರ್ಕೊಂಡು ಬಂದಿರುವಂತಹ ಈ ಸಂಸ್ಥೆಯ ಎಲ್ಲ ಹಿರಿಯರಿಗೂ ಕೂಡ ನಾವು ಬಹಳ ಸಂತೋಷದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಿಮ್ಮೆಲ್ಲರನ್ನೂ ಕೂಡ ದೇವರು ಚೆನ್ನಾಗಿಟ್ಟಿರಲಿ. ನೀವೆಲ್ಲರೂ ಕೂಡ 100 ಕಾಲ ಬಾಳಬೇಕು ಆರೋಗ್ಯದಿಂದ, ಗಟ್ಟಿಮುಟ್ಟಾಗಿ. ನಿಮ್ಮ ಕಣ್ಣು ಕಿವಿ ತಲೆ ಎಲ್ಲ ಜಾಗೃತವಾಗಿ ಇರಬೇಕು. ಅದನ್ನು ದೇವರನ್ನ ವಿಶೇಷ ಪ್ರಾರ್ಥಿಸ್ತೀವಿ. ಯಾಕೆಂದರೆ ಕೆಟ್ಟ ಜನಕ್ಕೆ ಒಳ್ಳೆಯ ಕಣ್ಣು ಇದ್ದರೆ ಅವರು ಕಣ್ಣು ಬಿಟ್ಟು ಬೇರೆಯವ್ರನ್ನ ಹೆದರಿಸ್ತಾರಷ್ಟೇ, ಇನ್ನೇನು ಪ್ರಯೋಜನ ಇಲ್ಲ. ಕೆಟ್ಟ ಜನಕ್ಕೆ ಬಾಯಿ ಇದ್ದರೆ ಒಂದಿಷ್ಟು ಜನರನ್ನ ಗದರಿಸಿ ರೋಫ್ ಹಾಕಿ ತಮ್ಮ ದಿಮಾಕು ತೋರಿಸಬಹುದೇ ಹೊರತು ಇನ್ನೇನು ಪ್ರಯೋಜನ ಇಲ್ಲ. ಒಳ್ಳೆಯ ಜನಕ್ಕೆ ಕಣ್ಣು ಬಾಯಿ ಕಿವಿ ಜ್ಞಾಪಕ ಶಕ್ತಿ ಎಲ್ಲ ಚೆನ್ನಾಗಿದ್ದರೆ 4 ಜನರಿಗೆ ನೆಮ್ಮದಿ ಸಿಗುತ್ತೆ ಸಮಾಜದಲ್ಲಿ. ಆದ್ದರಿಂದ ದೇವರು ನಿಮ್ಮೆಲ್ಲರನ್ನೂ ಚೆನ್ನಾಗಿಟ್ಟಿದ್ದರೆ ಇಂತಹ 100 ಮಕ್ಕಳಿಗೆ ಬೆಳಕಾಗ್ತೀರಿ. ನೀವು ಗುರುಗಳು ಕೈಗೊಂಡಂತಹ ಆಂದೋಲನವನ್ನು ಒಂದು ಜೀವನ ವ್ರತದಂತೆ ಸ್ವೀಕರಿಸಿದ್ದೀರಿ. ನಿಮ್ಮೆಲ್ಲರ ಕುಟುಂಬಗಳು ಕೂಡ ಚೆನ್ನಾಗಿರಲಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಚೆನ್ನಾಗಿರಲಿ. ಅವರ ಭವಿಷ್ಯವೂ ಕೂಡ ಉಜ್ವಲವಾಗಲಿ. ನಮ್ಮ ಹಿರಿಯಣ್ಣನ ಸ್ಥಾನದಲ್ಲಿರುವಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಕೂಡ ತಮ್ಮ ಗುರುಗಳಂತೆಯೇ ಸರ್ವತೋಮುಖವಾದಂತಹ ಚಟುವಟಿಕೆಗಳಿಂದ ಸಮಾಜವನ್ನು ಮುನ್ನಡೆಸ್ತಾ ಇದ್ದಾರೆ. ನಮ್ಮ ಬಗ್ಗೆ ಅತ್ಯಂತ ಪ್ರೀತಿ ಅಭಿಮಾನಗಳನ್ನು ಹೊಂದಿದ್ದಾರೆ. ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರ್ತಾರೆ. ಪೇಜಾವರ ಮಠದಿಂದ ನಮ್ಮ ಸಂಸ್ಥೆಗೆ ಈ ವರ್ಷದ ಚಾತುರ್ಮಾಸದಲ್ಲಿ ಬರ್ತಾ ಇರುವ 2ನೇ ವಿದ್ಯಾರ್ಥಿ ತಂಡ ನೀವು. 1ನೇದು ಪೂರ್ಣಪ್ರಜ್ಞ ವಿದ್ಯಾಪೀಠವೇ ಆಗಿತ್ತು. ಎರಡೂ ಕೂಡ ಪೇಜಾವರ ಮಠದಿಂದಲೇ ಬಂದಿರೋದು ನಮಗೆ ಬಹಳ ಸಂತೋಷವನ್ನು ತಂದಿದೆ. ಮುಂದೆ ಸೋದೆ ವಾದಿರಾಜ ಗುರುಕುಲದ ವಿದ್ಯಾರ್ಥಿಗಳು ನಾಳೆ 29ನೇ ತಾರೀಕು ಬರಲಿಕ್ಕಿದ್ದಾರೆ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಮಠದಿಂದ, ಸೋಸಲೆ ವ್ಯಾಸರಾಜ ಮಠದಿಂದ, ಪಲಿಮಾರು ಮಠದಿಂದ, ಅದರಂತೆ ಅನೇಕ ವಿದ್ಯಾಪೀಠದ ವಿದ್ಯಾರ್ಥಿಗಳೆಲ್ಲ ಇಲ್ಲಿ ಬಂದು ತಮ್ಮ ಸಂಸ್ಕೃತ ವಿದ್ಯೆಯನ್ನು, ಕನ್ನಡ ವಿದ್ಯೆಯನ್ನು, ಗಾನ ವಿದ್ಯೆಯನ್ನು, ಸ್ತೋತ್ರವನ್ನು ಹಾಡುವಂತಹದ್ದನ್ನು ಎಲ್ಲದನ್ನು ಕೂಡ ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾರೆ. ಇದು ನರಸಿಂಹಸ್ವಾಮಿಯ ಕ್ಷೇತ್ರ. ರಾಮದೇವರು ನರಸಿಂಹದೇವರು ಇಲ್ಲಿ ಆರಾಧ್ಯ ಮೂರ್ತಿ. ಮಧ್ವಾಚಾರ್ಯರು ಪೂಜೆ ಮಾಡಿರುವ ರಾಮದೇವರು, ಮಧ್ವಾಚಾರ್ಯರ ಶಿಷ್ಯರಾದ ಅಕ್ಷೋಭ್ಯ ತೀರ್ಥರು ಪೂಜೆ ಮಾಡಿರುವ ನರಸಿಂಹದೇವರು ಇರುವ ಸ್ಥಳ. ನೀವು ಇವತ್ತು ಆ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಒಂದು 10 ನಿಮಿಷ ವಿಶ್ರಾಂತಿ ಆದಮೇಲೆ ಮತ್ತೆ ಕರೀರಿ. ಇನ್ನೊಂದಷ್ಟು ಹೊತ್ತು ನಿಮ್ಮ ಜೊತೆ ಕಳೆದು ಆಮೇಲೆ ನಿಮಗೆ ಮಂತ್ರಾಕ್ಷತೆ ಕೊಟ್ಟು ಕಳಿಸಿಕೊಡ್ತೇವೆ ನಾವು. ನಿಮ್ಮೆಲ್ಲರಿಗೂ ಶುಭವಾಗಲಿ. ಆ ಮಕ್ಕಳನ್ನು ಇಷ್ಟೆಲ್ಲ ಕಾಳಜಿಯಿಂದ ಕರೆದುಕೊಂಡು ಬಂದಿರುವಂತಹ ಎಲ್ಲ ಶಿಕ್ಷಕರಿಗೆ ಅವರು ಪಡ್ತಾ ಇರುವ ಶ್ರಮವನ್ನು ನಾವು ಅಂದೂ ನೋಡಿದ್ದೇವೆ, ಇಂದೂ ನೋಡಿದ್ದೇವೆ. ಅವರಿಗೂ ಕೂಡ ಬಹಳ ಸಂತೋಷದಿಂದ ಶ್ರೇಯಸ್ಸನ್ನು ಹಾರೈಸಿ ನಾರಾಯಣ ಸ್ಮರಣೆ ಮಾಡ್ತಾಯಿದ್ದೇವೆ.